ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಾರಾಯಣಾಚಾರ್ಯ ಹೋಗಬೇಕಾಗಿರೋ ಜಾಗದಲ್ಲಿ ಕೃಷ್ಣ ಅಯೋಧ್ಯೆಗೆ ಹೋಗ್ತಿದ್ದಾರೆ. ಆದರೆ ಅಯೋಧ್ಯೆಗೆ ಹೋಗಬೇಕಾಗಿರೋ ಕೃಷ್ಣ ಹೋಗೋದೆಲ್ಲಿಗೆ ಏನಾಗದೆ ಇಲ್ಲಿ ವೈಶ್ವಕ ಮಾನ್ಯತಾ ವಿಶಾಲ್ ಖತರ್ನಾಕ್ ಪ್ಲಾನ್ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಾನ್ಯತಾ ವೈಶ್ವಕ ವಿಶಾಲ್ ಮೂವರು ಕೂಡ ಸ್ಕೆಚ್ ಹಾಕಿ ಪ್ಲಾನ್ ಮಾಡ್ತಿದ್ದಾರೆ, ಜೊತೆಗೆ ಆಗತನ್ನ ನೆನಪು ಮಾಡ್ಕೋತಾರೆ. ಇಲ್ಲಿ ವೈಶ್ವಕಾಗೆ ಇಲ್ಲಿ ಮಾನ್ಯತಾ ನಮ್ಮ ಪ್ಲಾನ್ ಇನ್ನೂ ಕೂಡ ಫಾಸ್ಟಾಗಿ ಮೂವ್ ಆಗಬೇಕಿತ್ತು. ಆದರೂ ಕೂಡ ಅವತ್ತು ರಾಮಾಚಾರಿ ಮತ್ತು ಕೃಷ್ಣನಿಂದ ಬಚಾವಾಗೋದು ಮುಖ್ಯ ಆಗಿತ್ತು. ಅದಕ್ಕೋಸ್ಕರನೇ ನಾವು ಇದನ್ನೆಲ್ಲ ಮಾಡಿದ್ದು. ನೋಡು ವೈಶ್ವಕ, ನಾನು ಹೇಳ್ದಾಗ ಮಾಡಿದ್ರೆ ನೀನು ಎಷ್ಟು ಕೇಳ್ತೀಯ ಅಷ್ಟು ದುಡ್ಡು ಕೊಡ್ತೇನೆ. ನನ್ನ ಮಗಳು ಯಾವಾಗ ಬರ್ತಾಳೆ, ನನ್ನ ಮಗಳು ನನ್ನ ಬೇಬಿಗೆ ನನ್ನ ಕೈಗೆ ಸೇರಬೇಕು, ಅವಳಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಎಲ್ಲ ಕೂಡ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೇನು ಆ ಮನೆ ಸರ್ವನಾಶ ಮಾಡೋದು ಒಬ್ಬರು ಕೂಡ ಉಳಿಯೋದಿಲ್ಲ. ನೀವು ಹೇಳೋದಕ್ಕಲ್ಲ, ನೀವು ಹೇಳದಿದ್ರು ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ವಿಶಾಲ್ ಕೂಡ ಹೇಳ್ತಿದ್ದಾರೆ. ಯಾರೂ ಕೂಡ ಉಳಿಬಾರ್ದು, ನನ್ನ ಮಗಳು ನನ್ನ ಮನೆ ಸೇರ್ಕೋಬೇಕು ಅಂತ ಹೇಳ್ತಿದ್ದಾರೆ. ನಂತರ ಮೇಡಮ್ ಆದರೆ ಒಂದು ತಿಳ್ಕೊಳ್ಳಿ, ರಾಮಾಚಾರಿ ತುಂಬಾ ಇನ್ನೋಸೆಂಟ, ಅವನಿಗೆ ಕೆಟ್ಟದ್ದೆಲ್ಲ ಗೊತ್ತಿಲ್ಲ. ಆದರೆ ಕೃಷ್ಣ ಹಾಗಲ್ಲ, ಅವನು ಖತರ್ನಾಕ್. ಇವತ್ತು ಅಯೋಧ್ಯೆಗೆ ಹೋಗ್ತಿದ್ದಾನೆ, ಅಯೋಧ್ಯೆಗೆ ಹೋಗ್ತಿದ್ದವನು ಅಯೋಧ್ಯೆಗೆ ಹೋಗೋದಿಲ್ಲ, ಯಮಲೋಕಕ್ಕೆ ಹೋಗ್ತಾನೆ. ಆ ರೀತಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ನಂತರ ಫೈನಲಿ ಇಲ್ಲಿ ಮನೆಯಲ್ಲಿ ಕೃಷ್ಣ ಹೋಗೋದಕ್ಕೆ ಎಲ್ಲ ಕೂಡ ಪ್ರಿಪ್ರೇಷನ್ ಆಗ್ತದೆ. ಜೊತೆಗೆ ಇಲ್ಲಿ ಚಾರು ತುಂಬ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಕಣ್ಣೂರಿಯಲ್ಲಿ ಕೂತ್ಕೊಂಡಿದ್ದಾಳೆ. ಅಲ್ಲಿ ರಾಮಾಚಾರಿ ಬರ್ತಾರೆ. ಏನು ಮೇಡಮ್ ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ ಅಂದಾಗ, ಇನ್ನೇನು ಬೇಜಾರು ಮಾಡ್ಕೊಳ್ದೆ ಕೂತ್ಕೋಬೇಕಿತ್ತ ಅಂದಾಗ, ಯಾಕೆ ಮೇಡಮ್ ಕಣ್ಣು ಹುರಿತಿದ್ಯಾ ಅಂತ ಕೇಳಿದಾಗ, ಈಗೇನು ಬಂದು ಕೇಳ್ತಿದ್ಯಾ, ಆಗಲೇ ಕೇಳಲಿಲ್ಲ ಆರಾಮಾಗಿ ಕೂತಿದ್ದೆ ಅಂದಾಗ, ನೋಡಿ ಮೇಡಮ್ ನೀವು ದಿನ ಸುಳ್ಳು ಹೇಳ್ತಿದ್ರೆ, ನೆನ್ನೆ ಕಾಲು ಜಾರು ಬಿದ್ದೆ ಅಂತ ಸುಳ್ಳು ಹೇಳಿದ್ರಿ, ಈಗಲೂ ಕೂಡ ಅದನ್ನೇ ಮಾಡ್ತಿದ್ರಾ ಅಂತ ಅಂದ್ಕೊಂಡೆ. ಮೋಸ್ಟ್ಲಿ ಇವತ್ತು ಬರುತ್ತೆ ಅಂತ ಭಯಪಡ್ತೀವಿ, ನಾಳೆ ಬರುತ್ತೆ ಅಂತ ಭಯಪಡ್ತೀವಿ, ಮೂರನೇ ದಿನ ಬರುತ್ತೆ, ಬಟ್ ನಾವು ಭಯನೇ ಪಡಲ್ಲ. ಹಾಗಾಯಿತು ನಿಮ್ಮ ಕತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈಗ ಕಣ್ಣು ಉರಿತಿದ್ಯಾ, ಏನು ಮಾಡಬೇಕು ಅಂದಾಗ ಕಣ್ಗೊಂಡು ಮುಕ್ಕೊಡು ಅಂತಾರೆ. ಇದೇನಿದು ಮೇಡಮ್, ಇದರಲ್ಲೂ ಇದೇನಾ ಅಂದಾಗ, ಹೌದು ಇದೇನೆ, ನಾನು ಇರೋದೇ ಹೀಗೆ, ನನ್ನ ಮಗು ಆಗೋ ತನಕ ನಾನು ಹೀಗೆ ಇರೋದು ಅಂತ ಹೇಳ್ತಾರೆ. ನೀನು ಕೊಡಲಿಲ್ಲ ಅಂದರೆ ಏನಂತೆ, ನಾನೇ ಮುದ್ದು ಮಾಡ್ತೀನಿ ಅಂತ ಮುದ್ದು ಮಾಡೋಕ್ಕೆ ಹೊರಟ್ಬಿಡ್ತಾರೆ. ಇಲ್ಲಿ ಅಷ್ಟರಲ್ಲಿ ಜಾನಕಿ ಅವ್ರು ಬರ್ತಾರೆ. ಇಲ್ಲ ಕೂಡ ಕೃಷ್ಣನಿಗೆ ತಯಾರು ಮಾಡಬೇಕು, ಆ ಬ್ಯಾಗನ್ನು ರೆಡಿ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ನಂತರ ಇಲ್ಲಿ ನಾರಾಯಣಾಚಾರ್ಯಗಳು ಕೃಷ್ಣನ ಜೊತೆ ಮಾತಾಡ್ತಿದ್ದಾರೆ. ನೋಡು ಮಗನೇ, ನನ್ನ ಮಕ್ಕಳನ್ನ ನಾನು ಬೇರೆ ರೀತಿಯೇ ಬೆಳೆಸಿದೆ, ಅವ್ರಿಗೆ ಕೆಟ್ಟದ್ದು ಯಾವುದು ಅಂತಲೇ ಗೊತ್ತಿಲ್ಲ. ಆದರೆ ನೀನು ಹಾಗಲ್ಲ, ಕೋದಂಡಂಗೆ ಅದು ನಮ್ಮ ರಾಮಾಚಾರಿ ತುಂಬಾ ಒಳ್ಳೆಯವನು, ಕೆಟ್ಟವನು ಕೂಡ ಕ್ಷಮಿಸ್ಬಿಡ್ತಾನೆ. ಕೋದಂಡಂಗೆ ಯಾವುದು ಏನು ಅಂತಲೇ ಗೊತ್ತಾಗೋದಿಲ್ಲ. ಆದರೆ ನೀನು ಹಾಗಲ್ಲ, ನೀನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವನಿಗೆ ಕೆಟ್ಟವನು. ನೀನು ಬೇರೆ ಕಡೆನೇ ಬೆಳೆದಿದ್ಯಾ, ನೀನು ಬೆಳೆದಿರೋದು ವಾತಾವರಣ ಏನೇ ಇರಲಿ, ಆದರೆ ನೀನೀಗಿರೋದ್ರಲ್ಲಿ ನೀನು ಕೆಟ್ಟವರಾದರೆ ಕೆಟ್ಟದ ಅವ್ರಿಗೆ ಬುದ್ಧಿ ಕಲಿಸ್ತೀಯ, ಒಳ್ಳೆಯವರಾದರೆ ಅವ್ರನ್ನ ಕ್ಷಮಿಸಿ ಒಪ್ಕೋತೀಯ. ಆದರೆ ನಿನ್ನ ಹತ್ರ ಬಿಟ್ಟರೆ ನನಗೆ ಕಷ್ಟನ ಯಾರ ಹತ್ರ ಕೂಡ ಹೇಳ್ಕೊಳಕ್ಕಾಗಲ್ಲ. ಮನುಷ್ಯ ಆದಮೇಲೆ ತಪ್ಪು ಮಾಡ್ತಾನೆ, ಹಾಗೆ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡಿರ್ತಾರೆ. ಅದಕ್ಕೋಸ್ಕರನೇ ನೀನು ಅಯೋಧ್ಯೆಯಿಂದ ಬಂದ ಮೇಲೆ ಈ ವಿಷಯ ಹೇಳ್ಕೋಬೇಕು ಅಂದ್ಕೊಂಡೆ, ಆದರೆ ಈಗಲೇ ಹೇಳ್ಕೋಬೇಕು ಅನ್ನಿಸ್ತದೆ. ಈ ಮನೇನ ಕಾಪಾಡೋದು ನಿನ್ನ ಕೈಲಿದೆ, ಈ ಮನೇನ ನೀನು ಕಾಪಾಡಬೇಕು ಅಂತಿದ್ದಾರೆ. ಒಳ್ಳೆಯವರು ಅಂದ್ಕೊಂಡ್ಬಿಡ್ತೀವಿ, ಆದರೆ ಅವ್ರಿಗೆ ಯಾರೂ ಕೂಡ ಒಳ್ಳೆಯವರಲ್ಲ ಅಂತಿದ್ದಾರೆ. ಏನು ಹೇಳ್ತಿದ್ರಪ್ಪ ನೀವು ಅಂದಾಗ, ಹೌದು ಮಗನೇ, ನಾನು ಹೇಳ್ತಿರೋದು ನಿಜ, ನಿನ್ನ ಹತ್ರ ಬಂದು ನಾನು ದೊಡ್ಡ ವಿಷಯನ ಹೇಳಬೇಕು ಅಂತಿದ್ದಾರೆ. ನೀನೇ ಅದಕ್ಕೆ ಸರಿಯಾದ ವ್ಯಕ್ತಿ ಅಂತ, ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀಯ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಹೇಳಿ ಅಪ್ಪ ಏನು ಅಂತ ರಾಮಾಚಾರಿ ಅಲ್ಲ ಸಾರಿ ಕೃಷ್ಣ ಕೇಳಿದಾಗ, ಅಲ್ಲಿ ಒಂದು ಪೆಟ್ಟಿಗೆ ಇದೆ ರೂಮಲ್ಲಿ, ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ಕೃಷ್ಣ ತೊಗೊಂಡು ಬರಬೇಕು, ಅಷ್ಟರಲ್ಲಿ ಜಾನಕಿ ಅವ್ರು ಬಂದುಬಿಡ್ತಾರೆ, ಚಾರು ಎಲ್ಲ ಕೂಡ ಬಂದುಬಿಡ್ತಾರೆ. ಏನಿದು ಇನ್ನೂ ಕೂಡ ರೆಡಿ ಆಗಲ್ವಾ, ಹೋಗಬೇಕಾದ್ರೆ ಟೈಮ್ ಇರುತ್ತೆ, ಟ್ರೈನ್ ಮಿಸ್ ಆಗುತ್ತೆ, ಕರೆಕ್ಟ್ ಟೈಮ್ಗೆ ಹೋಗಬೇಕು, ಬಾಪ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಪ್ಪ ಏನೋ ವಿಷಯ ಹೇಳಬೇಕು ಅಂದ್ಕೊಂಡಿದ್ರು, ಬಟ್ ಹೇಳೋಕ್ಕಾಗಲೇ ಇಲ್ಲ. ಫೈನಲಿ ಎಲ್ಲ ಕೂಡ ಸೇರಿದ್ದಾರೆ. ಇಲ್ಲಿ ಅಜ್ಜಿ ತಾನು ದೇವರಿಗೆ ಕಟ್ಟಿರೋ ಗಂಟನ್ನು ಕೊಡ್ತಾರೆ, ಈ ಕಡೆ ದೇವಸ್ಥಾನಕ್ಕೆ ಹಾಕುವಂತ. ಆದರೆ ಇಲ್ಲಿ ನಾರಾಯಣಾಚಾರಿ ಈಗಲೂ ಕೂಡ ನಾನೇ ಹೋಗ್ತೀನಿ ಕೃಷ್ಣ ಅಂದಾಗ, ಬೇಡ ಅಪ್ಪ ನೀವಿರಿ, ನಾನು ಹೋಗಿ ಬರ್ತೀನಿ ಅಲ್ವಾ ಅಂತ ಹೇಳ್ತಿದ್ದಾರೆ. ನನ್ನ ಮಗ ಈಗ ತಾನೇ ಸಿಕ್ಕಿದ್ದ, ನನ್ನ ಮಗನ ಕಳಿಸ್ಕೊಡೋಕ್ಕೆ ತುಂಬ ಬೇಜಾರಾಗ್ತದೆ ಅಂತ ಜಾನಕಿ ಅವರು ಹೇಳ್ತಿದ್ರೆ, ಈ ಕಡೆ ಯಾಕೋ ಮನಸ್ಸಿಗೆ ಒಂದು ರೀತಿ ಕಸಬಿಸಿ ಆಗ್ತದೆ ಅಂತ ನಾರಾಯಣಾಚಾರ್ಯಗಳು ಕೂಡ ಒದ್ದಾಡ್ತಿದ್ದಾರೆ. ಆದರೆ ಇಲ್ಲಿ ವೈಶಾಖ, ನೋಡು ಕೃಷ್ಣ, ನೀನು ತಪ್ಪಿಸ್ಕೊಂಡ್ಬರ್ತಿದ್ದೆ, ಆದರೆ ನೀನೇ ಮನೆಗೆ ಬಂದು ಸೇರಿಕೊಂಡೆ, ಒಳ್ಳೆಯವನಾದೆ, ಅದರಿಂದ ನಿನಗ್ರಹಚಾರ ಕೂಡ ಕೊಡ್ತು, ಸರಿ ಬಿಡು ಆಯಿತು, ನೀನು ಕೂಡ ತಪ್ಪಿಸ್ಕೋಬೇಡ, ಇಡೀ ಸರ್ವನಾಶ ಮಾಡಿದಾಗ ಆಗತ್ತೆ ಕುಟುಂಬನೇ. ಇವತ್ತು ನೀನು ಹೋಗ್ತಿರೋದು ಅಯೋಧ್ಯೆಗಲ್ಲ,
ಯಮಲೋಕಕ್ಕೆ ನಿನ್ನ ಕಳಿಸೋದಕ್ಕೆ ನಾವು ರೆಡಿ ಆಗಿದ್ದೇವೆ ಅಂತ ವೈಶಾಖ ಹೇಳ್ತಿದ್ದಾರೆ. ನಂತರ ಈ ಕಡೆ ನೀನು ಬುಕ್ ಮಾಡಿರೋ ಆಟೋ ಬಂತು. ಕೃಷ್ಣ ಅಂತ ಹೇಳ್ತಾರೆ ಮುರಾರಿ. ಸರಿ ಅಣ್ಣ, ನೀನು ನನಗೇನು ತೊಗೊಂಡು ಬರ್ತೀಯ ಅಂತ ಶ್ರುತಿ ಕೇಳಿದ್ದಕ್ಕೆ ನೀನು ಏನೇ ಕೇಳಿದ್ರು ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ನಂತರ ಆಟೋ ಹೊತ್ಕೊಂಡು ಹೋಗ್ತಿದ್ದಾರೆ. ಆ ಕಡೆ ವಿಶಾಲ ಏನು ಎಲ್ಲರ ಫೋಟೋಸ್ ಹಾಕ್ಕೊಂಡಿದ್ದೆ, ಯಾನ ಕೂಡ ಉಳಿಸೋದಿಲ್ಲ, ಇಡೀ ಕುಟುಂಬನ ಸರ್ವನಾಶ ಮಾಡಿಬಿಡ್ತೀವಿ ಅಂತ ಕೇಕೆ ಹಾಕಿ ನಗ್ತಿದ್ದಾರೆ. ಆದರೆ ಮೊದಲನೇ ಟಾರ್ಗೆಟ್ ಬೇರೆ ಯಾರು ಎಲ್ಲ ಚಿಕ್ಕವರಿಂದ ದೊಡ್ಡವರು ಅಂತಾರಲ್ವ, ಆ ರೀತಿ ಚಿಕ್ಕವನು ಕೃಷ್ಣ, ನೀನೇ ನಮ್ಮ ಮೊದಲನೇ ಟಾರ್ಗೆಟ್. ಇವತ್ತು ಅಯೋಧ್ಯೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ಯಾ, ಆದರೆ ನೀನು ಹೋಗ್ತಿರೋದು ಅಯೋಧ್ಯೆಗಲ್ಲ ಯಮಪುರಿಗೆ ಅಂತ ಹೇಳಿ ಟಿಕ್ ಮಾರ್ಕ್ ಹಾಕ್ತಾರೆ ಫೋಟೋ ಮುಂದೆ. ಈ ಕಡೆ ಕೃಷ್ಣ ಕೂಡ ಆಟೋ ಹೊತ್ಕೊಂಡು ಹೋಗ್ತಿದ್ದಾರೆ. ಆದರೆ ಇಲ್ಲಿ ವಿಶಾಲ್ಗೆ ವೈಶಾಖ ಕಾಲ್ ಮಾಡ್ತಾಳೆ, ಅವನು ಹೊರಟಿದ್ದಾಯಿತು ಅಯೋಧ್ಯೆಗೆ, ಇನ್ನೇನೇ ಇದ್ರು ನಿನ್ನ ಕೆಲಸ ನೋಡ್ಕೊ ಅಂತ. ಜೊತೆಗೆ ಕೃಷ್ಣ ರಾಮಾಚಾರ್ಯ ಥರ ಅಲ್ಲ ವಿಶಾಲ್, ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಅವರು ಹೇಳಿ ಹೋಗ್ತಾರೆ. ತಕ್ಷಣ ಗೊತ್ತಿದೆ ಅಕ್ಕ ನಾನು ಏನು ಮಾಡಬೇಕು ಅಂತ, ನೀನೇನು ಯೋಚನೆ ಮಾಡಬೇಡ ಅಂತ ಕೂಡ ವಿಶಾಲ್ ಹೇಳ್ತಾರೆ. ಫೈನಲಿ ಇಲ್ಲಿ ವಿಶಾಲ ಕೇಕೆಗೆ ಸ್ಕೆಚ್ ಹಾಕೋದ್ರ ಮುಖಾಂತರ ಕೇಕೆನ ಕಿಡ್ನಾಪ್ ಮಾಡಿ ಅವನ ಕಥೆನ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದರೆ ಅಬ್ಬಮ್ಮ ಮುಂದೆ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.